ಹಾಯ್ ಗಾಯ್ಸ್. ತುಂಬ ಟೈಮ್ ಆದಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲೇ ಡಿಸ್ಕ್ಲೇಮರ್ನ ಹೇಳ್ಬಿಡ್ತೀನಿ. ಇವಾಗ ಕರೆಂಟ್ ಜಾಬ್ ಮಾರ್ಕೆಟ್ ಹೇಗಿದೆ ಅಂದರೆ ತುಂಬ ವರ್ಸ್ಟ್ ಆಗಿದೆ. ಕೆಲಸ ಸಿಗೋದೆ ಅಷ್ಟು ಕಷ್ಟ ಆಗಿದೆ. ನಮ್ದು ಹೇಗೆ ನಡೀತು ಅಂತ ಹೇಳ್ತೀನಿ, ಯಾಕಂದರೆ ಪ್ರೀವಿಯಸ್ ವಿಡಿಯೋಗೆ ಸಿಕ್ಕಾಪಟ್ಟೆ ವ್ಯೂಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ಅದನ್ನೆಲ್ಲಾನು ಟ್ರೈ ಮಾಡ್ತೀವಿ ಸಾಲ್ವ್ ಮಾಡೋದಕ್ಕೆ. ಬಟ್ ದಯವಿಟ್ಟು ಸಿಂಪಲ್ ಆಗಿರೋ ಕ್ವಶನ್ ಕೇಳಿ. ಈ ವಿಡಿಯೋ ಬಂದ್ಬಿಟ್ಟು ಏನಂದರೆ ಪ್ಲೇಸ್ಮೆಂಟು, ನಮ್ಮ ಪ್ಲೇಸ್ಮೆಂಟ್ಸ್ ಹೇಗಾಯಿತು, ಪ್ಲೇಸ್ಮೆಂಟ್ಸ್ ರಿಯಾಲಿಟಿ ಹೇಗಿರುತ್ತೆ, ಇದ್ರ ಬಗ್ಗೆ ನೀಟಾಗಿ ನಾವು ಈ ವಿಡಿಯೋದಲ್ಲೇ ಡೀಟೇಲಾಗಿ ಹೇಳ್ಬಿಡ್ತೀವಿ. ನಂದು ಬಂದ್ಬಿಟ್ಟು ಕ್ಯಾಂಪಸ್ಸಲ್ಲೇ ಆಗೋಯ್ತು. ನಂದು ಆನ್ ಕ್ಯಾಂಪಸ್ಸಲ್ಲೇ ನನ್ನ ಪ್ಲೇಸ್ಮೆಂಟ್ ಆಯಿತು. ಇವ್ನು ಬಂದ್ಬಿಟ್ಟು ಆಫ್ ಕ್ಯಾಂಪಸ್ ಆಯಿತು. ನಂದು ತುಂಬ ಬೇಗ ಪ್ಲೇಸ್ಮೆಂಟ್ ಆಯಿತು, ಇವಂದು ಸ್ವಲ್ಪ ಲೇಟ್ ಆಯಿತು ಪ್ಲೇಸ್ಮೆಂಟ್ ಆಗೋಕ್ಕೆ. ಯಾಕಂದರೆ ಇದೇ ರಿಯಾಲಿಟಿ, ಇವಾಗ ಕರೆಂಟ್ ಜಾಬ್ ಮಾರ್ಕೆಟ್ ಹೇಗೆ ನಡೀತಾ ಇದೆ ಅಂತ. ಫಸ್ಟ್ ನಂದೇ ಹೇಳ್ಬಿಡ್ತೀನಿ. ನಾವಿಬ್ಬರು ECE ಸ್ಟೂಡೆಂಟ್ಸೇನೆ. ನಂದು ಕೋರ್ ಆಯಿತು, ಇವ್ನು ಬಂದ್ಬಿಟ್ಟು ನಾನ್ ಕೋರ್ ಆಯಿತು. ನಂದು ಗ್ರ್ಯಾಜುಯೇಷನ್ ಆಯಿತು. ಗ್ರ್ಯಾಜುಯೇಷನ್ ಆಗಿ 2 ಮಂತ್ಸಲ್ಲೇ ನಂದು ಆನ್ ಕ್ಯಾಂಪಸ್ಸಲ್ಲೇ ನನ್ನ ಪ್ಲೇಸ್ಮೆಂಟ್ ಆಗೋಯ್ತು. ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿದ್ದರಿಂದ ಈಸಿ ಆಯಿತು. ಒಂದು ನಿಮ್ಗೆ ಹೇಳ್ತೀನಿ, ನಿಮಗೆ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ ಕಾಂಪಿಟೇಷನ್ ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ಹೇಳ್ತೀನಿ ಆನ್ ಕ್ಯಾಂಪಸ್ಸಲ್ಲೇ ಜಾಸ್ತಿ ಜನ ಸೆಲೆಕ್ಟ್ ಆಗಿ ಅಂತ. ಯಾಕಂದರೆ ಆನ್ ಕ್ಯಾಂಪಸ್ಸಲ್ಲಿ ಕಾಂಪಿಟೇಷನ್ ಕಮ್ಮಿ. ಬರೀ ನೀವು ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಕಂಪೀಟ್ ಮಾಡ್ತಾ ಇರ್ತೀರಾ, ಇಲ್ಲ ಅಂದರೆ ಬೇರೆ ಕಾಲೇಜ್ ಜೊತೆ ಕಂಬೈನ್ ಮಾಡ್ಬಿಟ್ಟು ನಿಮ್ಮನ್ನು ಇದು ಪ್ಲೇಸ್ಮೆಂಟಿಗೆ ಕೂರಿಸ್ತಾರೆ. ಕಾಂಪಿಟೇಷನ್ ತುಂಬ ಕಮ್ಮಿ ಇರುತ್ತೆ. ಗೈಸ್, ಆನ್ ಕ್ಯಾಂಪಸ್ಸೇ ಬೆಸ್ಟು. ನಿಮ್ದು ಆನ್ ಕ್ಯಾಂಪಸ್ ಏನಾದರೂ ಆಯಿತು ಅಂದರೆ ಬೆಸ್ಟ್ ಅಂದ್ಕೊಳ್ಳಿ. ಆಫ್ ಕ್ಯಾಂಪಸ್ ಅಂದರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದಕ್ಕೆ ಧನುಷೇ ಎಲ್ಲಾನು ಹೇಳ್ತಾನೆ ಆಫ್ ಕ್ಯಾಂಪಸ್ ಎಷ್ಟು ಕಷ್ಟ ಇದೆ ಅಂತ. ನಂದು ಆನ್ ಕ್ಯಾಂಪಸ್ ಆಯಿತು. ಧನುಷ್, ನಿಂದು ಆಫ್ ಕ್ಯಾಂಪಸ್ ಆಯ್ತಲ್ವಾ? ನಂದು ಬಂದ್ಬಿಟ್ಟು ಇವಾಗ ಜಸ್ಟ್ ನನ್ನ ಕಾಲೇಜಿಂದಾನೇ ಕೆಲಸ ಆಗೋಯ್ತು. ನಂದಷ್ಟೇ, ನಂದು ಸ್ಟೋರಿ ಅಲ್ಲಿಗೆ ಮುಗ್ದೋಯ್ತು. ಇವಾಗ ಆಫ್ ಕ್ಯಾಂಪಸ್ಸು ಹೆಂಗಿದೆ, ರಿಯಾಲಿಟಿ ಹೇಳು, ಎಷ್ಟು ಕಷ್ಟ ಇದೆ ಕೆಲಸ ಸಿಗೋದು ಅಂತ. ಸೀರಿಯಸ್ಲಿ ಹೇಳಬೇಕು ಅಂದರೆ ರಿಯಾಲಿಟಿನಲ್ಲಿ ಈಗ ಪ್ರೆಸೆಂಟು ನಿಮಗೆ ಗೊತ್ತು, ಟ್ರೆಂಡಿಂಗಲ್ಲಿದೆ AI, ಎಲ್ಲ ಇದೆ ಫುಲ್ ಅಂತ. ಕಾಂಪಿಟೇಷನ್ ತುಂಬ ಪೀಕಲ್ಲಿದೆ. 2024 ಪಾಸ್ಔಟ್ಸ್ ಅವ್ರು ಕೂಡ ಕಾಂಪಿಟೇಷನ್ ಇದು ಬರ್ತಾರೆ ನಿಮಗೆ ಈಗ. ತುಂಬ ಕೆಟ್ಟದಾಗಿದೆ ಮಾರ್ಕೆಟು. ಒಂದು ಕಾಂಪಿಟೇಷನ್ ತುಂಬ ಮೇಲಿದೆ. ನಿಮ್ಗೆ ಏನು ರೋಲ್ ಬೇಕೋ ಆ ರೋಲ್ಗೆ ಸಿಗುತ್ತೆ ನನಗೆ, ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಅಂದರೆ ತುಂಬ ಕಷ್ಟ. ಬೇಡ, ಹಂಗೆ ಮಾಡೋಕ್ಕೆ ಹೋಗಬೇಡಿ. ಯಾವ ಥರ ಅಂದರೆ ಆಫ್ ಕ್ಯಾಂಪಸ್ಸು ಏನು ಮಾಡೋಕ್ಕೆ ಹೋಗ್ತೀರಾ, ಜನರಲ್ ರೆಸ್ಯೂಮ್ ಇರುತ್ತೆ, ನಿಮ್ಗೆ ಆನ್ ಕ್ಯಾಂಪಸ್ ಆಗಿರಲ್ಲ. ಆ ಜನರಲ್ ರೆಸ್ಯೂಮ್ ಇಟ್ಕೊಂಡು ಎಲ್ಲ ರೋಲ್ಸ್ಗೂ ಅಪ್ಲೈ ಮಾಡ್ತಾ ಹೋಗ್ತೀರಾ ರ್ಯಾಂಡಮ್ ಆಗಲಿ, ನೌಕರಿನಲ್ಲಿ, ಲಿಂಕ್ಡ್ಇನ್ನಲ್ಲಿ, ಎಲ್ಲ ಕಡೆ. ಬಟ್ ಯಾವ್ದ್ರಲ್ಲೂ ಶಾರ್ಟ್ ಲಿಸ್ಟ್ ಆಗಲ್ಲ ನೀವು, ನಿಜ ಹೇಳ್ತಿದ್ದೀನಿ. ತಡಿ, ಇದ್ರ ಮಧ್ಯ ಇನ್ನೊಂದು ಡೌಟ್ ಇದೆ ನನಗೆ. ಇದು ಬಂದ್ಬಿಟ್ಟು ಎಷ್ಟೊಂದು ಜನ, ಹೌದು ನೀನು ಹೇಳ್ದಂಗೆ ಕರೆಕ್ಟು, ಆಫ್ ಕ್ಯಾಂಪಸ್ ಇವಾಗ ಆನ್ ಕ್ಯಾಂಪಸ್ ಆಗಿಲ್ಲ ಅವ್ರಿಗೆ, ಇವಾಗ ಇದೇ ಇಲ್ಲ. ಅವರು ಆಫ್ ಕ್ಯಾಂಪಸ್ ಅಪ್ಲೈ ಮಾಡಲೇಬೇಕು. ಎಲ್ಲರಿಗೂ ಡೌಟ್ ಆಗೋದು ಆಫ್ ಕ್ಯಾಂಪಸ್ ಮಾಡ್ತಾನೆ ಇರೋಣ ಅಥವಾ ಕೋರ್ಸ್ ಮಾಡೋಣ ಅಂತ. ಅವ್ರು ಕೋರ್ಸ್ ಮಾಡಬೇಕಾ ಅಥವಾ ಅಪ್ಲೈ ಮಾಡ್ತಾನೆ ಇರಬೇಕಾ, ಅದನ್ನ ಹೇಳು. ಸ್ಟ್ರೈಟ್ ಟು ಪಾಯಿಂಟ್ ಬರ್ತೀನಿ. ನನ್ನ ಒಪಿನಿಯನ್ನು, ನಿಮಗೆ ನಾಲೆಡ್ಜ್ ಬೇಕು, ತುಂಬ ಚೆನ್ನಾಗಿ ಸ್ಕಿಲ್ ಅಪ್ಡೇಟ್ ಮಾಡ್ಕೊಬೇಕು ಅಂದರೆ ಮಾತ್ರ ನೀವು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರ್ಕೊಳ್ಳಿ. ಪ್ಲೇಸ್ಮೆಂಟ್ ಆಗುತ್ತೆ ನಿಮಗೆ ಪಕ್ಕ ಅಂತ ಯಾರೂ ಗ್ಯಾರಂಟಿ ಕೊಡಲ್ಲ ನಿಮಗೆ. ಅವ್ರು ನಿಮ್ಗೆ ಹೇಳ್ಬೋದು 100% ಪ್ಲೇಸ್ಮೆಂಟ್ ಆಗಿದೆ, 75%, 90% ಆಗಿದೆ ಅಂತ. ಆ ಥರ ಯಾವುದೂ ಇಲ್ಲ ಬ್ರೋ, ಹಂಗೆ ಯಾವುದೂ ಆಗಲ್ಲ. ನಿಮಗೆ ನಾಲೆಡ್ಜ್ ಚೆನ್ನಾಗಿ ಇನ್ಕ್ರೀಸ್ ಮಾಡ್ಕೊಬೇಕು, ಕುತ್ಕೊಂಡು ಚೆನ್ನಾಗಿ ಓದ್ತೀರಾ, ಅವ್ರ ಸ್ಕಿಲ್ ಅಪ್ಡೇಟ್ ಮಾಡ್ಕೊಬೇಕು ನೀವು ಅಂದರೆ ಕಲ್ತ್ಕೊಳ್ಳಿ, ಹೋಗಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ. ದರ್ ಇಸ್ ನೋ ರೆಸ್ಟ್ರಿಕ್ಷನ್ ಏನಿಲ್ಲ, ನಿಮಗೆ ಹೋಗ್ಬೋದು, ಟ್ರೈ ಮಾಡಿ. ಬಟ್ ಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಯಾರೂ ಕೊಡೋಕ್ಕಾಗಲ್ಲ. ಇದು ಒಂಥರ ಹೆಂಗಿದೆ ಅಂದರೆ ನೀವೇ ನಿಮ್ಮ ಪ್ರಯತ್ನದಲ್ಲೇ ಆಗಬೇಕು ಅಷ್ಟೇ. ಇದು ಹೇಳ್ಬೋದು ನಾನು ಅಷ್ಟೇ. ರೆಸ್ಯೂಮೆ ಎಲ್ಲ ಹೆಂಗೆ ಮಾಡಿದೆ? ಹೇಳ್ತೀನಿ ಏನು ಅಂದರೆ, ಸಪೋಸ್ ಈಗ ಒಂದು ಜಾಬ್ ಡಿಸ್ಕ್ರಿಪ್ಷನ್ ನೋಡ್ತೀರಾ, ನೀವು ಅಪ್ಲೈ ಮಾಡ್ತೀರ ಅಂದರೆ JD ಇದ್ದೇ ಇರುತ್ತೆ ಎಲ್ಲ ಕಡೆ. ಆ JDನ ಎಲ್ಲ ಕಾಪಿ ಮಾಡಿ ಕ್ಲಾಡ್ಗೆ ಹಾಕ್ಬಿಟ್ಟು ನಿಮ್ಮ ಜನರಲ್ ರೆಸ್ಯೂಮೆ ಇದೆಯಲ್ಲ ಅದನ್ನು ಹಾಕಿ ಪೇಸ್ಟ್ ಮಾಡಿ. ಈಗ ಕ್ಲಾಡಿಗೆ ಏನಂತ ಒಂದು ಪ್ರಾಂಪ್ಟ್ ಕೊಡಿ. ಒಂದು ನಾವು ಡಿಸ್ಕ್ರೈಮರಲ್ಲಿ ಹಾಕ್ತೀವಿ ಪ್ರಾಂಪ್ಟು, ಬೇಕಾದ್ರೆ ಅದು ಯೂಸ್ ಮಾಡಿ ನೀವು ಯೂಸ್ ಮಾಡ್ಕೊಬೋದಲ್ಲ. ಆ ರಿಲೆವೆಂಟ್ ಏನಿದೆ ಪ್ರಾಂಪ್ಟ್ ಕೊಡ್ತೀವಿ, ಅದರಲ್ಲಿ ಪೊಸಿಷನ್ನು ಸೀನಿಯರ್ ರಿಕ್ರೂಟರ್ ಥರ ನೀವು ನನಗೆ ಏನಂತ ಹೇಳ್ತಾರೆ, ಸೀನಿಯರ್ ರಿಕ್ರೂಟರ್ ಥರ ಆ್ಯಕ್ಟ್ ಮಾಡಿ ಕೊಡುವಂಥ ಕ್ಲಾಡ್ಗೆ ಕೇಳಿ. ನಿಮ್ಮ ಜನರಲ್ ರೆಸ್ಯೂಮ್ ಕಾಪಿ ಪೇಸ್ಟ್ ಆಗಿರಬೇಕು, ಅದ್ರ ಜೊತೆಗೆ JD ಕರೆಂಟ್ ಕಾಪಿ ಪೇಸ್ಟ್ ಆಗಿರಬೇಕು ಅದರದ್ದು, ಕಂಪ್ನಿದು, ಮತ್ತು ಕೊಡೋ ಪ್ರಾಂಪ್ಟು 3 ಹಾಕಿ ಕ್ಲಾಡಿಗೆ ಕೊಡಿ. ಏನಾಗುತ್ತೆ ನೆಕ್ಸ್ಟ್, ಕ್ಲಾಡು ನಿಮಗೇ ರೆಸ್ಯೂಮ್ ಕ್ರಿಯೇಟ್ ಮಾಡಿ ಕೊಡುತ್ತೆ, ಆ ಕಂಪ್ನಿಗೆ, ಆ ರೋಲ್ಗೆ ಎಲ್ಲ ಮ್ಯಾಚ್ ಮಾಡಿ. ಕೊಡೋ ರೆಸ್ಯೂಮ್ನ ಹಂಗೆ ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಹಾಕಕ್ಕೆ ಹೋಗಬೇಡಿ. ಓದಿ ಏನಿದೆ, ಏನು ಕೊಟ್ಟಿದೆ ಅಂತ. ಬಿಕಾಸ್ ಅದು ಲಿಂಕ್ಡ್ಇನ್ದು ಗಿಟ್ಹಬ್ದೆಲ್ಲ ಲಿಂಕ್ ಕಾಪಿ ಪೇಸ್ಟ್ ಮಾಡಿರಲ್ಲ. ನೀವು ವರ್ಡ್ಗೆ ಹೋಗ್ಬೇಕು, ಎಡಿಟ್ ಮಾಡಬೇಕು, ಆಮೇಲೆ ಹಾಕಬೇಕು ಎಲ್ಲ. ನೋಡ್ಕೊಂಡು ಎಡಿಟ್ ಮಾಡಿ ಓದಿ ರೆಸ್ಯೂಮಲ್ಲಿ ಏನಿದೆ ಅಂತ, ಆಮೇಲೆ ಅಪ್ಲೈ ಮಾಡಿ. ಈ ಥರನೇ ಅಪ್ಲೈ ಮಾಡ್ತಾ ಹೋಗಿ. ನಾನು ನಿಮಗೆ 4 ವೇಸ್ ಹೇಳ್ತೀನಿ ಯಾವ ಥರ ಆಫ್ ಕ್ಯಾಂಪಸ್ಸಲ್ಲಿ ನೀವು ಟ್ರೈ ಮಾಡ್ಬೋದು ಅಂತ. ನಂಬರ್ 1 ಬ್ರೋ, ಬೆಸ್ಟ್ ವೇ,
ಈಸಿಯೆಸ್ಟಾಗಿ ಸಿಗೋದು ರೆಫರಲ್ಸ್. ಅಬ್ಸಲ್ಯೂಟ್ಲಿ ರೆಫರಲ್ಸ್ ನಿಜ ಗೈಸ್, ನಿಜ ರೆಫರಲ್ಸ್ ಬೆಸ್ಟ್. ನಿಮ್ಗೆ ಆನ್ ಕ್ಯಾಂಪಸ್ ಆಗಿಲ್ಲ, ದಯವಿಟ್ಟು ನಿಮ್ಮ ಸೀನಿಯರ್ಸ್ ಇರ್ಬೋದು ಅಥವಾ ಯಾರೇ ಇರ್ಬೋದು, ರೆಫರಲ್ಸ್ ಬೆಸ್ಟ್. ಯಾಕಂದರೆ ಮಾರ್ಕೆಟ್ ಎಷ್ಟು ಕೆಡ್ದಾಗಿದೆ ಅಂದರೆ, ನೀವು ಲೈಕ್ ಒಂದು ಕಂಪ್ನಿಗೆ ಅಪ್ರೋಚ್ ಮಾಡ್ತೀರಾ ಅಂದ್ರು ಅದ್ರಲ್ಲಿ ಆಲ್ರೆಡಿ ರೆಫರಲ್ಸಲ್ಲಿ ಎಷ್ಟೊಂದು ಜನ ಕಟ್ ಆಫ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ರೆಫರಲ್ಸ್ ಬೆಸ್ಟ್ ಫಸ್ಟ್. ಓಕೆ, ನೆಕ್ಸ್ಟ್ ಹೇಳು. ಯಾಕೆ ರೆಫರಲ್ಸ್ ಬೆಸ್ಟ್ ಅಂತಿದ್ದೀನಿ ಅಂದರೆ, ಸಪೋಸ್ ಈ ಕಂಪ್ನಿಗೆ ಹೈರಿಂಗ್ ಮಾಡಬೇಕು ಅಂತ ಹೇಳ್ಕೊಳ್ಳಿ. ಸಪೋಸ್ ವಿಪ್ರೋ ಮಾಡ್ತಿದೆ ಹೈರಿಂಗ್ ಈಗ. ಸೊ ಮ್ಯಾನೇಜರ್ ಏನು ಅನ್ಕೊಂತಾರೆ, ಪ್ರಾಜೆಕ್ಟ್ ಯಾವುದೋ ಬರ್ತಿದೆ, ನಮ್ಗೆ ಹೈರಿಂಗ್ ಮಾಡಬೇಕು, ತುಂಬ ಜನ ಫ್ರೆಶರ್ಸ್ ಬೇಕು ಅಂತ ಇರ್ತಾರೆ ಅವರು. ಸೊ ಅವ್ರು ಮೊದಲು ಕೇಳೋದು ಕಂಪ್ನಿಲಿ ಇರೋರನ್ನ, ಯಾರು ರೆಫರಲ್ಸ್ ಇದ್ದಾರಾ ಕ್ಯಾಂಡಿಡೇಟ್ಸು ಇದ್ದರೆ ರೆಫರ್ ಮಾಡ್ಬೋದು ಫೋಕ್ಸ್ ಅಂತ ಹೇಳ್ತಾರೆ ಮೀಟಿಂಗಲ್ಲಿ ಎಲ್ಲ ಕಡೆ. ಸೊ ಮೊದಲಾಗೋದೇ ರೆಫರಲ್ ಹೈರಿಂಗು. ಸೊ ನಾವೇನು ಅನ್ಕೊತೀವಿ, ಬ್ರೋ ಆಫ್ ಕ್ಯಾಂಪಸ್ ಬಿಟ್ಬಿಟ್ರು, ಅಪ್ಲಿಕೇಶನ್ ಹಾಕ್ಬೋದು ಈಗ, ಎಲ್ಲ ರೆಫರಲ್ಸು ಎಲ್ಲ ಅದರಲ್ಲೇ ಬ್ರೋ ಎಲ್ಲ ಅನ್ಕೊಂಡ್ಬಿಡ್ತೀವಿ. ಬಟ್ ರೆಫರಲ್ ಹೈರಿಂಗ್ ಮೊದಲೇ ಆಗುತ್ತೆ. ಇದು ಹೆಚ್ಚು ನನಗೆ ಗೊತ್ತಿಲ್ಲ, ಹೇಳ್ತಿದ್ದೀನಿ, ಕ್ಲಿಯರ್ ಮಾಡ್ತಿದ್ದೀನಿ. ರೆಫರಲ್ ಹೈರಿಂಗೇ ಮೊದಲಾಗೋದು. ಸೊ ಬೆಸ್ಟ್ ವೇ, ಯಾರಾದರೂ ಗೊತ್ತಿರೋ ಸೀನಿಯರ್ಸು ಆರ್ ಎಲ್ಸ್ ಯಾರಾದರೂ ಆಗಿರಲಿ, ನಿಮ್ಮ ರಿಲೇಟಿವ್ ಫ್ರೆಂಡು ಎಲ್ಲ ಫ್ರೆಂಡ್ ಗೊತ್ತಿರೋರು, ಲೈಕ್ ಯಾರೋ ಒಬ್ಬರು ರೆಫರಲ್ಸಿಂದ ಹೋಗಿ ಬೆಸ್ಟ್. ಎರಡನೇದು ಬಂದು ವಾಟ್ ಐ ಕ್ಯಾನ್ ಸೇ ಈಸ್, ಯಾರಾದರೂ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಿದ್ರೆ, ಅವ್ರಿಗೇನಾದ್ರು ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗ್ತಿದ್ರೆ, ಅವ್ರೇನಾದ್ರು ನಿಮಗೆ ಲಿಂಕ್ ಏನಾದ್ರು ಶೇರ್ ಮಾಡೋ ಥರ ಆದರೆ ಇಟ್ಸ್ ಬೆಸ್ಟ್ ಬ್ರೋ. ಲೈಕ್ ನೀವು ತುಂಬ ಶಾರ್ಟ್ ಲಿಸ್ಟಿಂಗಲ್ಲಿ ತುಂಬ ಮುಂದೆ ಹೋಗ್ತೀರಾ, ಶಾರ್ಟ್ ಲಿಸ್ಟ್ ಹೋಗ್ತೀರಾ, ಟೆಸ್ಟ್ ಮೇಲೆ ಬರುತ್ತೆ ನಿಮಗೆ ಮೇನು, ಅದು ಇಂಪಾರ್ಟೆಂಟು. ಸೊ ಯಾರಾದರೂ ನಿಮಗೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಹೋಗ್ತಿರೋದು, ಲೈಕ್ ಕೋಡ್ನೆಸ್ಟು ನಿಮಗೆ ಗೊತ್ತು, ಕೋಡ್ನೆಸ್ಟು ಮತ್ತು ಇನ್ನೂ ಎಷ್ಟೊಂದಿದೆ ಇದೆಲ್ಲ ಸಿಕ್ಕಾಪಟ್ಟೆ ಇದೆ. ಇವಾಗ ಥರ್ಡ್ ಪಾಯಿಂಟ್ ಹೇಳು. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಫೈನಲ್ ಇಯರ್ ಬಂದಾಗ, ರಿಯಾಲಿಟಿ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಮುಂಚೆನೆ ನಾವು ಹೇಳ್ತಾ ಇದೀವಿ, ಯಾಕಂದ್ರೆ ಈ ವಿಡಿಯೋನ ಎಷ್ಟೊಂದ್ ಜನ ಅಡ್ಮಿಷನ್ ಮಾಡೋರು ನೋಡ್ತಾ ಇರ್ತಾರೆ ಅಂಡ್ ಫೋರ್ತ್ ಇಯರ್ ಅಲ್ಲಿ ಇರೋರು ನೋಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಹೇಳಿ, ಅವ್ರಿಗೂ ಗೊತ್ತಾಗ್ಬಿಡುತ್ತೆ ರಿಯಾಲಿಟಿ. ಯಾಕಂದ್ರೆ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಾಲೇಜ್ ರಿಯಾಲಿಟಿ ಬಗ್ಗೆ ನೀಟಾಗಿ ಹೇಳ್ಬಿಟ್ಟಿದ್ದೀವಿ. ಹೌದು. ಇವಾಗ ನೆಕ್ಸ್ಟ್. ಸೊ ಮೂರನೇ ಪಾಯಿಂಟು ಆಸ್ ಯೂಶುವಲ್ ಲಿಂಕ್ಡ್ಇನ್, ನೌಕರಿ ಅಂಡ್ ಅದರ್ ಪ್ಲಾಟ್ಫಾರ್ಮ್ಸ್ ಲೈಕ್ ಫೌಂಡಿಟ್ ಅಂತಿದೆ, ಇನ್ನೂ ತುಂಬ ಇದೆ. ಇವೆರಡಕ್ಕೆ ಸ್ಟಿಕ್ ಆನ್ ಆಗ್ಬಿಡಿ. ನೌಕರಿ ಬೇಕು, ಲಿಂಕ್ಡ್ಇನ್ ಇವೆರಡೇ ಅನ್ಕೊಂಬಿಡಿ, ತುಂಬ ಇದೆ. ಮೇನ್ ಏನಂದರೆ ಲಿಂಕ್ಡ್ಇನ್ ನೌಕರಿನಲ್ಲಿ ಹೇಳ್ತೀನಿ ಏನಂದರೆ, ಬೆಸ್ಟ್ ವೇ ಹೆಂಗೆ ಶಾರ್ಟ್ ಲಿಸ್ಟ್ ಆಗೋದು ಅಂದರೆ, ನೀವು ಅಪ್ಗ್ರೇಡ್ ಮಾಡ್ತಿರ್ಬೇಕು ಪ್ರೊಫೈಲ್ನ. ಲೈಕ್ ನಿಮ್ಮ ಪ್ರೊಫೈಲ್ ತುಂಬ ಚೆನ್ನಾಗಿರಬೇಕು. ಇನ್ನೊಂದೇನೆಂದರೆ ಲೈಕ್ 2 or 3 days ಬಿಟ್ಟು ಮತ್ತೆ ಇನ್ನೊಂದು ಸ್ಕಿಲ್ಸ್ ಆ್ಯಡ್ ಮಾಡಿರಬೇಕು ಪ್ರೊಫೈಲಲ್ಲಿ, ಆ್ಯಂಡ್ ಅಪ್ಲೈ ಮಾಡ್ತಿರ್ಬೇಕು. ಬಟ್ ನೌಕರಿಲಿ ಏನಂದರೆ, ಲೈಕ್ ಒಂದೊಂದಕ್ಕೆ ಅಪ್ಲೈ ಮಾಡಿದ್ರೆ ನೀವು ರೆಸ್ಯೂಮ್ ಕೇಳ್ತಾರೆ ಕಂಪ್ನಿಯಿಂದ, ಲೈಕ್ ಅಪ್ಡೇಟೆಡ್ ರೆಸ್ಯೂಮ್ ಸೆಂಡ್ ಮಾಡಿ ಅಂತ, ಲೈಕ್ ಅಪ್ಲೈ ಮಾಡೋ ಟೈಮಲ್ಲಿ. ಇನ್ನೊಂದೇನಂದರೆ ಡೈರೆಕ್ಟ್ ಕ್ಲಿಕ್ ಮಾಡ್ಬೇಕು ನಾನು ಅಂದರೆ ಜನರಲ್ ರೆಸ್ಯೂಮಲ್ಲೇ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ನೋಡ್ಕೊಳ್ಳಿ. ಸೊ ಅಪ್ಲೈ ಮಾಡ್ತೀರಿ ಅಷ್ಟೇ, ಇದು ದಿಸ್ ನೋ ಅದರ್ ವೇ ಫಾರ್ ಥರ್ಡ್ ಪಾಯಿಂಟ್ ಹೇಳ್ತಿದ್ದೀನಲ್ವಾ, ಅಪ್ಲೈ ಮಾಡ್ತಿರ್ಬೇಕು. ದೇರ್ ಆರ್ ಸೋ ಮೆನಿ ಪ್ಲಾಟ್ಫಾರ್ಮ್ಸ್. ನೌಕರಿಗೆ ಚಿಕನ್ ಹಾಕ್ಬೇಡಿ, ಲಿಂಕ್ಡ್ಇನ್ ಇದೆ, ನಿಮಗೆ ಫೌಂಡಿಟ್ ಅಂತಿದೆ, ಇನ್ನು ಹೇಳಬೇಕು ಅಂದರೆ ತುಂಬ ಇದೆ. ಲೈಕ್ ಇದು ಕೂಡ ಇಂಟರ್ನ್ಶಿಪ್ ಅಂತ ಕೂಡ ಇದೆ, ಅದು ಇದೆ. ಎಕ್ಸ್ಪ್ಲೋರ್ ಮಾಡಿ, ಇನ್ನೂ ತುಂಬ ಸಿಗುತ್ತೆ ನಿಮಗೆ. ನಾನು ಫೌಂಡಿಟ್ ಅಂತ ಹೇಳಿದ್ದೀನಿ, ಲೈಕ್ ಆ ಥರದಕ್ಕೆ ಅಪ್ಲೈ ಮಾಡ್ತಾ ಹೋಗಿ ಅಷ್ಟೇ. ಸೊ ನಂದು ಇನ್ನೊಂದು ಡೌಟ್ ಇದೆ, ಲೈಕ್ ಅಷ್ಟೇನೋ ಪಾಯಿಂಟ್ಸ್, ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಲಾಸ್ಟು. ಸೊ 4th ಪಾಯಿಂಟ್ ಬಂದು ಏನಂದರೆ, ಸೊ ನಿಮಗೆ ಕೋಲ್ಡ್ ಮೇಲ್ಸ್ ಮಾಡಬೇಕು, ಲೈಕ್ ಲಿಂಕ್ಡ್ಇನಲ್ಲಿ ವರ್ಕ್ ಆಗುತ್ತಿದ್ದು. ಸೊ ಯಾರಾದರೂ ಗೊತ್ತಿರೋ HR ಅಲ್ವಾ, ಯಾರಾದರೂ ಕಂಪ್ನಿ ಸರ್ಚ್ ಮಾಡ್ತಿರ್ತೀರಲ್ವಾ, ಸೊ ಆ HR ಸೀನಿಯರ್ ಮೆಂಬರ್ಸು ಅವ್ರ ಕಾಂಟ್ಯಾಕ್ಟ್, ಲೈಕ್ ಅವ್ರಿಗೆ ಮೆಸೇಜ್ ಮಾಡಬೇಕು, DM ಮಾಡಬೇಕು ನೀವು, ಲೈಕ್ ಒಂಥರ ಮೇಲ್ ಥರ ಪ್ರೊಫೆಷ್ನಲ್ ಆಗಿ. ಲೈಕ್ ಏನಾದ್ರು ಪೊಸಿಷನ್ಸ್ ಇದೆ, ನಾನು ಈ ಥರ ಸ್ಕಿಲ್ಸಲ್ಲಿ ಲೈಕ್ ಇಂಪ್ರೂವ್ ಆಗಿದ್ದೀನಿ, ನಾನು ಈ ಥರ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಇಂಟರ್ನ್ಶಿಪ್ಪಲ್ಲಿ, ಅವ್ರ ಎಲ್ಸ್ ಈ ಥರ ಎಕ್ಸ್ಪೀರಿಯನ್ಸ್ ಇದೆ ನನಗೆ 1 year 2 year ವರ್ಕ್ ಮಾಡಿ, ಲೈಕ್ ಆ ಥರ ಹಾಕಿ ಕೋಲ್ಡ್ ಮೇಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರಾದರೂ ನಿಮಗೆ ಗೊತ್ತು ಸೀನಿಯರ್ಸ್ಗೂ ಕೂಡ ಅವ್ರಿಗೂ ಹೈರಿಂಗ್ ಮಾಡಬೇಕಂತಿರುತ್ತೆ. ಬಿಕಾಸ್ ಹೇಳಿದ್ದೆ ನಾನು ನಿಮ್ಗಾಗಲೇ, ರೆಫರಲ್ಸ್ಗೆ ತುಂಬ ಬೆಲೆ ಇರುತ್ತೆ, ಫಸ್ಟ್ ರೆಫರಲ್ ಹೈರಿಂಗೇ ಆಗೋದು ಅಂತ. ಸೊ ಮ್ಯಾನೇಜರ್ ಈ ಥರ ಹೇಳಿದಾಗ ಅವರು ಕಾಯ್ತಿರ್ತಾರೆ ಎಂಪ್ಲಾಯೀಸು ಯಾರೋ ರೆಫರ್ ಮಾಡೋಣ ಅಂತ, ಬಿಕಾಸ್ ಅವ್ರಿಗೂ ಕೂಡ ಬೋನಸ್ ಬರ್ತದ್ರಿಂದ ಅವ್ರು ಮಾಡಲೇಬೇಕಾಗುತ್ತೆ. ಸೊ ಏನು ಮಾಡಿ, ಕೋಲ್ಡ್ ಮೇಲ್ಸ್ ಮಾಡ್ತೀರಿ. ಯಾರಾದರೂ ನಿಮಗೆ ಲೈಕ್ ಹೆಲ್ಪ್ ಮಾಡೋ ಥರ ಇರ್ತಾರಲ್ವಾ, ಸೊ ಆ ಥರ ಹೆಲ್ಪ್ ಮಾಡ್ಬೋದು ನಿಮಗೆ, ಲೈಕ್ ಅಸೆಸ್ಮೆಂಟ್ ಮೇಲೆ ಬರೋ ಥರ ಮಾಡಿ, ನಿಮ್ಮ ರೆಸ್ಯೂಮ್ ಚೆನ್ನಾಗಿದ್ರೆ. ಸೊ ಇದು 4 steps ಇದೆ. ಈ 4 ways ಇರೋದು ನಿಮ್ಗೆ ಆ್ಯಕ್ಚುಲಿ, ಇನ್ನು ಯಾವುದು ಇಲ್ಲ ಬ್ರೋ. ಲೈಕ್ ಈ 4 ways ನಿಮ್ದು ಆಗಬೇಕು, ಏನಾದ್ರು ಆಫ್ ಕ್ಯಾಂಪಸಲ್ಲಿ ಆಗಬೇಕು ಅಂದರೆ. ಓಕೆ, ಬಟ್ ನನಗೆ ಇದೆಲ್ಲ ಓಕೆ 4 ways ಎಲ್ಲ ಇಲ್ಲದೆ, ಬಟ್ ಇದರಲ್ಲಿ ನಮ್ಗೊಂದು ಡೌಟ್ ಇದೆ, ಲೈಕ್ ಫೇಕ್ ಕಾಲ್ಸ್ ಏನಾದ್ರು ಬರುತ್ತಾ? ಬೇಜಾನ್ ಬರುತ್ತೆ ಇದರಲ್ಲಿ. ಗೊತ್ತು, ಆಫ್ ಕ್ಯಾಂಪಸ್ ಅಂದರೆ ಜೆನ್ವನ್ ಆಗಿ ಇರೋದು ಯಾವುದು, ಅನ್ಜೆನ್ವನ್ ಆಗಿರೋದು ಯಾವುದು ಏನೂ ಗೊತ್ತಾಗಲ್ಲ ಬ್ರೋ. ರಿಯಾಲಿಟಿ ಹೇಳ್ತಿದ್ದೀನಿ ನೋಡಿ ನಾನು ನಿಮಗೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಒಂದೆರಡು ಇದೆ. ಆ್ಯಂಡ್ ನಮ್ಮ ಫ್ರೆಂಡ್ಸು ಹೇಳ್ತಾರೆ ಯಾರು, ಲೈಕ್ ಇಷ್ಟು ದುಡ್ಡು ಕೊಡಿ ನಿಮ್ಗೆ ಕೆಲಸ ಕೊಡಿಸ್ತೀವಿ ಅಂತೆಲ್ಲ. ದುಡ್ಡೆಲ್ಲ ಕೊಡಲೇಬಾರ್ದು ನೀವು. ಫಸ್ಟ್ ಆಫ್ ಆಲ್ ಕೆಲಸ ಮಾಡ್ತಿರೋ ನೀವು ಅವ್ರಿಗೆ, ಸೊ ಅವ್ರು ನಿಮಗೆ ದುಡ್ಡು ಕೊಡಬೇಕೇ ಹೊರತು ಫ್ರೀಯಾಗಿ ನಡಿಬೇಕು ಹೈರಿಂಗ್ ಇದು. ಸೊ ದುಡ್ಡು ಕೊಡಿ ನಾವು ಇದು ಮಾಡ್ತೀವಿ ಅಂತ ಅವೆಲ್ಲ ಸುಳ್ಳು.
ದುಡ್ಡೇ ಬಿಚ್ಚಕ್ಕೆ ಹೋಗಬೇಡಿ, ದುಡ್ಡು ಕೊಡಲೇಬೇಡಿ. ಮತ್ತು ಇನ್ನೊಂದು, ನಿಮಗೆ ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ಕಂಪ್ನಿ ಹೆಸರು ಒಂಥರ ಸ್ಟ್ಯಾಂಡರ್ಡ್ ಇರಬೇಕು ಕಂಪ್ನಿ, ಆ ಥರ ಕಂಪ್ನಿ ಹೆಸರು ಹೇಳ್ಬಿಡ್ತಾರೆ. ಲೈಕ್ ಅಮೆಝಾನ್ ಗೂಗಲ್ ಥರ ಹೇಳೋಣ, ನಿಮಗೆ ಗೊತ್ತಾಗ್ಬಿಡುತ್ತೆ ಫೇಕ್ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಲೈಕ್ ಸಮ್ ಎಕ್ಸಾಂಪಲ್ ನಿಮಗೆ ಯಾವ ಥರ ಅಂದರೆ ಎಕ್ಸ್ವೈಝೆಡ್ ಕಂಪ್ನಿ, ಲೈಕ್ ಮೀಡಿಯಮ್ ಆಗಿ ಗ್ರೋ ಆಗಿದೆ ಕಂಪ್ನಿ ಅಂದ್ಕೊಳ್ಳಿ. ಆ ಕಂಪ್ನಿ ಇದೆ, ಹೈರಿಂಗ್ ನಡೀತಿದೆ ಜಾವಾ ಡೆವಲಪರ್ಗೆ, ಬರ್ತೀರಾ, ನಾಳೆ ಇಂಟರ್ವ್ಯೂ ಇದೆ, ಶೆಡ್ಯೂಲ್ ಆಗಿದೆ, ರೆಸ್ಯೂಮ್ ಶಾರ್ಟ್ ಆಗಿದೆ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಾ? ಸೊ ಬರ್ತೀನಿ ನಾನು ಅಂತ ಹೇಳ್ತೀರಾ. ಲೈಕ್ ಅವ್ರೇನು ಮಾಡ್ತಾರೆ, ನಿಮಗೆ ಲೊಕೇಶನ್ನು ಮತ್ತು ಈ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಬಿಟ್ಟು ಕನ್ಫರ್ಮ್ ಆಗಿ ಬರ್ತಾರೆ ಇಲ್ವಾ, ಫಾರ್ಮ್ ಫಿಲ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವೇನು ಮಾಡ್ತೀರಾ, ಫಾರ್ಮ್ ಫಿಲ್ ಮಾಡ್ತೀರಾ, ನಾಳೆ ರೆಸ್ಯೂಮ್ ಎತ್ಕೊಂಡು ನಾಳೆನೇ ಕರೆದವರಲ್ಲ ಗುರು, ಹೋಗ್ಬಿಡೋಣ ಗುರು ಅಂದ್ಬಿಟ್ಟು ಹೊರಟೋಗ್ತೀರಾ. ಅಲ್ಲಿ ಹೋಗಿ ನೀವು ಕೂತ್ಕೊಂಡ್ರೆ ಏನು ಮಾಡ್ತಾರೆ ಗೊತ್ತಾ, ಆ ಕಂಪ್ನಿನೇ ಇರಲ್ಲ ಅಲ್ಲಿ. ಲೈಕ್ ನಿಮಗೆ ಹೆಂಗೆ ಅಂದರೆ 3-4 ಜನ ಕೂತಿರ್ತಾರೆ, HR ಸುಮ್ಮನೆ ಕೂತಿರ್ತಾರೆ. ಲೈಕ್ ಪ್ರೊಫೆಷ್ನಲ್ ಇದು ಆಫೀಸ್ ಥರ ನಡೀತಿರೋದು ಅಂತ ನಿಮಗೆ ಅಸ್ಯೂಮ್ ಮಾಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ, ಇದು ಪಕ್ಕಾ ಜೆನ್ಯೂನ್ ಇದು ಅಂತ ನಿಮಗೆ ತೋರಿಸೋದಕ್ಕೆ. ನೀವೇನು ಮಾಡ್ತೀರಾ, ಹೋಗಿ ಕೂತ್ಕೊಂತೀರಾ, ಇಂಟರ್ವ್ಯೂ ಬರುತ್ತೆ, ಯಾರೋ ಒಬ್ಬ ಬರ್ತಾರೆ ಲೇಡಿ, ಇಂಟರ್ವ್ಯೂ ಇದೆ ಬನ್ನಿ ಅಂತ. ಪ್ರಾಪರ್ ಆಗಿ ಒಳ್ಳೆ ಕಂಪ್ನಿ ತರನೇ ಇರುತ್ತೆ ಅದು ಲಾಸ್ಟ್ ಅಲ್ಲಿ. ಸೊ ಏನು ಮಾಡ್ತಾರೆ, ನೀವು ಹೋಗ್ತೀರಾ, ಕೂತ್ಕೊಂತೀರಾ, ಇಂಟರ್ವ್ಯೂ ಅಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಯುವರ್ಸೆಲ್ಫ್ ಅಂತಾರೆ, ನೀವು ಹೇಳ್ತೀರಾ. ನೆಕ್ಸ್ಟ್ ಏನು ಮಾಡ್ತಾರೆ, ನೆಕ್ಸ್ಟ್ ಕ್ವಶನ್ ಏನಂದರೆ ಕೇಳಿಸ್ಕೊಳ್ಳಿ ಇದು. ಸೊ ನಾವು ಒಂಥರ HR ಆ್ಯಕ್ಚುಲಿ. ಸೊ ನಮಗೆ 7-8 ಕಂಪ್ನಿ ಟೈಅಪ್ ಇದೆ, ಲೈಕ್ JP Morgan, ಗೂಗಲ್ಲು, ವಿಪ್ರೋ ಎಲ್ಲ ಟೈಅಪ್ ಇದೆ ನಮಗೆ. ಸೊ ಏನಂದರೆ ನಾವು 3 to 5 LPA ನಿಮಗೆ ಕ್ಯಾಬ್ ಫೆಸಿಲಿಟೀಸ್ ಎಲ್ಲ ಕೊಡ್ತೀವಿ. ಏನೋ ಹೋಮ್ ಟು ನಿಮಗೆ ಆಫೀಸ್ವರೆಗೂ, ಆಫೀಸ್ ಟು ಹೋಮ್ವರೆಗೂ ನಿಮ್ಗೆ ಇರುತ್ತೆ, ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ. ಹಿಂಗೆಲ್ಲ ಹೇಳ್ಬಿಟ್ಟು ನಿಮ್ಗೆ ಏನು ಮಾಡ್ತಾರೆ, ಲಾಗಿನ್ ಲೈಕ್ ಅಸೆಸ್ಮೆಂಟ್ಗೆ ನಿಮಗೆ ಟೆಸ್ಟ್ಗೂ ನಾವು ಕಂಡಕ್ಟ್ ಮಾಡ್ತೀವಿ. ನೀವು ಅದರಲ್ಲಿ ಪಾಸ್ ಆದರೆ ನಿಮಗೆ ಇಂಟರ್ವ್ಯೂ ಕೊಡಿಸ್ತೀವಿ ಅಂತ ಹೇಳ್ತಾರೆ ಈ ಥರ. ಸೊ ಟೆಸ್ಟು ಬರೀಬೇಕು ಅಂದರೆ ಸಮಥಿಂಗ್ ಲೈಕ್ 9 ಟೆಸ್ಟ್ ಬರೀಬೇಕು, ಅಟೆಂಪ್ಟ್ಸ್ ಕೊಡ್ತೀವಿ ನಿಮಗೆ. ಅದರಲ್ಲಿ ಪೇ ಮಾಡಿ 3,000 ಇಲ್ಲ 2,000, 1,500 ಎಷ್ಟೋ. ಸೊ ದಯವಿಟ್ಟು ಈ ಸ್ಕ್ಯಾಮ್ಗೆ ಹೋಗ್ಬೇಡಿ, ಎಷ್ಟೊಂದು ಜನ ಈ ಸ್ಕ್ಯಾಮ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ನೀವು ಇದು ಮಾಡ್ತಿರೋದು ಈ ಸ್ಕ್ಯಾಮಿಗೆ ಮಾತ್ರ ಬೀಳ್ಬೇಡಿ ಅಷ್ಟೇ, ಇದೊಂದು ಹೇಳಕ್ ಇಷ್ಟಪಡ್ತೀವಿ. ಅಂಡ್ ದೆನ್ ಫೈನಲ್ ಏನು ಹೇಳೋಣ ಇವ್ರಿಗೆ, ಲೈಕ್ ಫೈನಲ್ ಏನು ಗೊತ್ತಾ ನನ್ನ ಪಾಯಿಂಟು, ಬೆಸ್ಟು 3rd ಇಯರ್ ಎಂಡು ಆರ್ 4th ಇಯರ್ ಸ್ಟಾರ್ಟಿಂಗಲ್ಲೇ ಆಫ್ ಕ್ಯಾಂಪಸ್ ಕೂಡ ಸ್ಟಾರ್ಟ್ ಮಾಡಿ ಅಪ್ಲೈ ಮಾಡೋದಕ್ಕೆ. ಬಿಕಾಸ್ ಆನ್ ಕ್ಯಾಂಪಸ್ ಆಗ್ಬಿಡುತ್ತೆ ಬ್ರೋ ನಂದು ಎಲ್ಲ ಅಂತ ಅನ್ಕೊಂಬೇಡಿ, ಕಾನ್ಫಿಡೆನ್ಸ್ ಬೇಡ. ಬಿಕಾಸ್ ಆನ್ ಕ್ಯಾಂಪಸ್ ಅಲ್ಲಿ ತುಂಬಾ ಪಾಲಿಟಿಕ್ಸ್ ನಡೆಯುತ್ತೆ, ತುಂಬಾ. ಇದು ನಿಮಗೆ ಗೊತ್ತಿರಲ್ಲ, ಕಾಲೇಜ್ ಗೊತ್ತಿರುತ್ತೆ, ಒಳಗೆ ತುಂಬಾ ನಡೆಯುತ್ತೆ, ಅನುಭವದ ಮೇಲೆ ಹೇಳ್ತಿದೀವಿ ನಾವು. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿ ಆಫ್ ಕ್ಯಾಂಪಸ್ ಕೂಡ. ಮತ್ತೆ ಇನ್ನೊಂದು ಡೌಟ್ ಇರುತ್ತೆ ಅವ್ರಿಗೆ, ಲಾಸ್ಟ್ ಅಲ್ಲಿ ಇದೊಂದು ಕ್ಲಿಯರ್ ಮಾಡ್ಬೋಣ. ಇನ್ನೊಂದು ಡೌಟ್ ಇರುತ್ತೆ ಅವ್ರಿಗೆ, ಲೈಕ್ ನಾನು ECE ಮಾಡಿದೆ, ಸೊ ನನಗೆ ಕೋರೇ ಬೇಕು ಜಾಬು ಹಂಗೆ ಅಂತ. ಸೊ ಅವ್ರ ಕೋರ್ ಅಂತಾನೆ ಕುತ್ಕೊಂಡಿರ್ಬೇಕಾ ಅಥವಾ ಕಂಪ್ಯೂಟರ್ಸ್ಗೂ ಎಲ್ಲ ಅಪ್ಲೈ ಮಾಡೋದ? ನನ್ನ ಕೇಳಿದ್ರೆ ಏನಂದ್ರೆ ಫುಲ್ ಪಕ್ಕ ಕೋರೆ ಹೋಗ್ಬೇಕು ನಾನು ಅಂದ್ರೆ ಡಿಸೈಡ್ ಆಗೋಗಿದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ, 2nd, 3rd ಇಯರ್ ಅಲ್ಲಿ ಹೈಯರ್ ಸ್ಟಡೀಸ್ಗೆ ಗೇಟ್ಗೆ ಅವರೆಲ್ಲ ಸಮಥಿಂಗ್ಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋದಕ್ಕೆ ಪ್ರಿಪೇರ್ ಆಗ ಸ್ಟಾರ್ಟ್ ಮಾಡ್ಬೇಕು ನೀವು. ಬಿಕಾಸ್ ನಿಮ್ಗೆ ಗೊತ್ತು ರಿಯಾಲಿಟಿ ಏನು ನಡೀತಿದೆ ಅಂದರೆ ಫುಲ್ಲು ಸಾಫ್ಟ್ವೇರ್ ಕಂಪ್ನೀಸೇ ಬರ್ತಿರೋದು. ತುಂಬ ಹೇಳ್ತಾರೆ ಎಲ್ಲರೂ ಸೆಮಿಕಂಡಕ್ಟರ್ಸ್ ಬ್ರೋ VLSI ಬೂಮಲ್ಲಿದೆ ಎಲ್ಲ ಅಂತ. ರಿಯಾಲಿಟಿನಲ್ಲಿ ಯಾವ ಕಂಪ್ನೀಸ್ ನಿಮಗೆ ಸ್ಟಾರ್ಟಪ್ ಬರ್ತಿರ್ಬೋದೇನೋ, ಒಂದೊಂದು ಸನ್ಪೇಡ್ ಬರ್ತಿದೆ, ಕರೆಕ್ಟಾಗಿ ಸ್ಯಾಲ್ರೀಸ್ ಇಲ್ಲ, ಏನು 10,000 5,000ಕ್ಕೆಲ್ಲ ಬರ್ತಿದೆ. ಸೊ ಏನಕ್ಕೆ ಹೋಗ್ತಾರೆ ಅದಕ್ಕೆ? ನೀವು ಹೋಗಲ್ಲ, ಅಪ್ಲೈ ಮಾಡೋಕ್ಕಾಗಲ್ಲ, ನೀವು ಅಪ್ಲೈ ಮಾಡೋದಿಲ್ಲ ನೀವು ಆಕ್ಚುಲಿ. ಸೊ ಅವಾಗ ಅವರು ರಿಗ್ರೆಟ್ ಮಾಡಿ ಅಯ್ಯೋ ಕಾಗ್ನಿಸೆಂಟ್ ಕಂಪ್ನಿ ಬಂದಿತ್ತು, ಅಯ್ಯೋ ಟೆಕ್ ಮಹೀಂದ್ರ ಬಂದಿತ್ತು, ಅಪ್ಲೈ ಮಾಡಿಲ್ಲ, ಸಾಫ್ಟ್ವೇರ್ ಕಂಪ್ನಿ ತುಂಬಾ ಬಂದಿತ್ತಲ್ವಾ, ರಿಗ್ರೆಟ್ ಬೀಳ್ಬೇಡಿ. ಮಾಡಂಗಿದ್ರೆ ಮಾಡ್ಬಿಡಿ ಅಷ್ಟೇ, ಎಲ್ಲಾದ್ರೂ ಆಗ್ಲಿ ಅಂತ. ಸೊ ಈ ತರ ರಿಗ್ರೆಟ್ ಬೀಳಬೇಡಿ. ಸೊ ಇದಿತ್ತು ನಮ್ಮ ವಿಡಿಯೋ. ಸೊ ಈ ಥರ ಜಾಬ್ ಮಾರ್ಕೆಟ್ ರಿಯಾಲಿಟಿ ಇದೆ. ಸೊ ನೋಡಿ ಏನು ಮಾಡ್ತೀರಾ ಅಂತ. ನಾವು ಕರೆಕ್ಟಾಗಿ ಪ್ರತಿಯೊಂದು ರಿಯಾಲಿಟಿ ಹೇಳಿದ್ದೀವಿ, ಯಾಕಂದರೆ ಕರೆಂಟ್ಲಿ ಇಬ್ಬರೂ ನಾವು ಇವಾಗ ಜಾಬ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ಸಿಕ್ಕಾಪಟ್ಟೆ ಬಿಸಿ ಇದ್ದೀವಿ, ಜಾಸ್ತಿ ವೀಡಿಯೋಸು ಮಾಡೋಕ್ಕಾಯ್ತಿಲ್ಲ, ಕೆಲಸ ಅಷ್ಟು ಇರುತ್ತೆ. ಸೊ ಅದಕ್ಕೆ ಹೇಳೋದು, ನಿಮ್ಮ ಕಾಲೇಜ್ ಲೈಫ್ನ ಆದಷ್ಟು ಎಂಜಾಯ್ ಮಾಡಿ ಅಂತ. ಮತ್ತೆ ಆ ಟೈಮ್ ಸಿಗಲ್ಲ. ಸೊ ಒನ್ಸ್ ನಿಮ್ಮ ಕಾಲೇಜ್ ಗ್ರ್ಯಾಜುಯೇಷನ್ ಮುಗಿತಾ, ಅಲ್ಲಿಂದ ನಿಮ್ಮ ಸೆಕೆಂಡ್ ಒಂಥರ ಡಿಫ್ರೆಂಟ್ ಲೈಫ್ ಸ್ಟೈಲೇ ಸ್ಟಾರ್ಟ್ ಆಗೋಯ್ತು. ಲೈಕ್ ಏನು ಸ್ಟ್ರಗಲು ಎಲ್ಲ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ನೋಡಿ, ಎಲ್ಲ ನಿಮ್ಮ ನಾಲೆಜ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀವಿ. ಆ್ಯಂಡ್ ಕೋರ್ ಬಗ್ಗೆ ನಿಮಗೆ ಜಾಸ್ತಿ ಬೇಕಾದ್ರೆ ನಂದು ಇನ್ನೊಂದು ವಿಡಿಯೋ ಬಿಡ್ತೀನಿ, ಅದರಲ್ಲಿ ಹೇಳ್ತೀನಿ ಏನು ನೀವು ಲೈಕ್ MTech ಮಾಡಬೇಕಾ, ಇಲ್ಲ ಅಂದರೆ ನೀವು ಲೈಕ್ ಕೋರಲ್ಲೇ ಇವಾಗ ನಾನು BTech ಸಾಕು, ಆದರೂ ನಂಗೆ ಕೋರ್ ಜಾಬೇ ಬೇಕು. ಸೊ ಆ ಥರ ಏನಾದರೂ ಇದ್ದರೆ ನಾನು ಇನ್ನೊಂದು ವಿಡಿಯೋ ಬಿಡ್ತೀನಿ, ಅದೊಂದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಅಷ್ಟೇ, ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ಹಾಕಿ. ಬಟ್ ನಮ್ದು ಯಾವ ಕಂಪ್ನಿ ಆ ಥರ ಎಲ್ಲ ಏನು ಕೇಳೋಕ್ಕೋಗ್ಬೇಡಿ, ಯಾಕಂದರೆ ಎಷ್ಟೊಂದು ಕಂಪ್ನಿಗಳಿದ್ದಾವೆ,
ಇಬ್ಬರಿಗೂ ಒಂದು ಒಳ್ಳೆ ಜಾಬೇ ಆಗಿದೆ. ಲೈಕ್ ನಮ್ಮ ಕತೆ ಬಿಡಿ, ನಮ್ದೇನೋ ಆಗೋಯ್ತು, ಇವಾಗ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ. ಸೊ ಏನಂದರೆ ಫೈನಲ್ ಏನು ಹೇಳ್ತೀನಿ ಅಂದರೆ ನಾನು, ಸೊ ಓವರ್ ಆಲ್ ನಿಮ್ಮ ಎಫರ್ಟು, ನಿಮ್ಮ ಟೈಮು, ಲಕ್ಕು, ಸೊ ದ ವೇ ಯು ಕಮ್ಯುನಿಕೇಟ್ ಟು ದ ಇಂಟರ್ವ್ಯೂರ್ಸ್, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಎಲ್ಲ ಮ್ಯಾಟ್ರ್ ಆಗುತ್ತೆ, ಒಂದು ಟೈಮ್ ಅಂತ ಬರುತ್ತೆ, ಆಗುತ್ತೆ ನಿಮ್ಮದು ಕೂಡ, ಏನಾಗಲ್ಲ ಅಂತೇನಿಲ್ಲ. ಸೊ ಆಲ್ ದ ಬೆಸ್ಟ್ ಫೋಕ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆವಾಗಲೇ ನಮಗೆ ಗೊತ್ತಾಗುತ್ತೆ ಲೈಕ್ ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ. ಆ್ಯಂಡ್ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅವ್ರಿಗೂ ಕೂಡ, ಯಾಕಂದರೆ ತುಂಬ ಭಯ ಬಿದ್ದಿರ್ತಾರೆ ಲೈಕ್ ಏನಾಗ್ಬೋದು, ರಿಯಾಲಿಟಿ ಏನಿದೆ ಯಾರೂ ಹೇಳೋದೇ ಇಲ್ವಲ್ಲ ಅಂತ. ಸೊ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿಗೋಣ, ಬಾಯ್ ಬಾಯ್.